ನನ್ನ ಹೆಸರು ರಾಜಶೇಖರ್ ಅಂತ ಬೆಂಗಳೂರಿಂದ ಬಂದಿದ್ದೇನೆ. ಬೆಂಗಳೂರಿನ ಪ್ರಖ್ಯಾತ ವಿದ್ಯಾಸಂಸ್ಥೆಗಳಾದ ಬಾಲ್ಡದಲ್ಲಿ ವಿದ್ಯಾಸಂಸ್ಥೆಗಳು ಮತ್ತು ಸತ್ಯನಾರಾಯಣ ಎಜುಕೇಶನ್ ಟ್ರಸ್ಟ್ ಇವರ ವತಿಯಿಂದ ಆನೇಕಲ್ನಲ್ಲಿ 7 ದಿವಸ ಅಂದ್ರೆ 20-4-2026ರಿಂದ 26-4-26ರವರೆಗೆ ಸಹಸ್ರ ಚಂಡಿಕಾ ಮಹಾಯಾಗ ಅಂತ ಒಂದು ಹಮ್ಮಿಕೊಂಡಿದ್ದೀವಿ. ಇದು ಲೋಕ ಕಲ್ಯಾಣಕ್ಕಾಗಿ ಮಾಡ್ತಾ ಇರೋದು. ಸುಮಾರು ಅಲ್ಲಿ ಬರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಅಲ್ಲಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಇದೆ. ಪ್ರತಿದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಕಾರ್ಯಕ್ರಮ ಇರುತ್ತೆ. ಕಾರ್ಯಕ್ರಮಕ್ಕೆ ಬಂದ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಇರುತ್ತೆ. ಸಂಜೆ ಅಲ್ಲೆಲ್ಲ ಉಳ್ಕೊಳ್ತಾರೆ ಅಂದ್ರೆ ಅವ್ರು ಉಳ್ಕೊಳ್ಳೋಕೆ ಕೂಡ ವ್ಯವಸ್ಥೆ ಇದೆ. ಸುಮಾರು 350 ಆಗಮಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರತಿ ದಿವಸ ಸಂಜೆ ಬೆಳಗ್ಗೆ 8ರಿಂದ 12 ಗಂಟೆವರೆಗೆ ಹೋಮ ಇರುತ್ತೆ. ಮತ್ತೆ ಸಂಜೆ 4ರಿಂದ 7 ಗಂಟೆವರೆಗೂ ಹೋಮ ಹವನಾದಿಗಳಿರ್ತವೆ. ಮತ್ತೆ ಪ್ರತಿ ದಿವಸ ಸಂಜೆ 7 ಗಂಟೆ ನಂತರ ಕಾರ್ಯಕ್ರಮಗಳು, ಮನೋರಂಜನಾ ಕಾರ್ಯಕ್ರಮಗಳು ಅಂದ್ರೆ ಒಂದು ಇರುತ್ತೆ. ಸೊ 20ನೇ ತಾರೀಕು ತಮ್ಗೆಲ್ಲ ತಿಳಿದಿರೋ ಹಂಗೆ ನಮ್ಮ ಬೆಂಗಳೂರು ದಕ್ಷಿಣ ಕ್ಷೇತ್ರದ MP ಆದ ತೇಜಸ್ವಿ ಸೂರ್ಯ ಅವರ ಶ್ರೀಮತಿಯಾದ ಸ್ಕಂದ ಅವರಿಂದ ಸಂಗೀತ ಕಾರ್ಯಕ್ರಮ ಇದೆ. ಸೊ ಇದಿಷ್ಟೆಲ್ಲ ಕಾರ್ಯಕ್ರಮಗಳು 7 ದಿವಸ ವಿಜೃಂಭಣೆಯಿಂದ ನಡೆಯುತ್ತೆ. ಈ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಎಲ್ಲಾ ವ್ಯವಸ್ಥೆ ಕೂಡ ಮಾಡಿದ್ದೀವಿ ನಾವು. ಈ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಕ್ಕೋಸ್ಕರ ಇವತ್ತು ನಾವು KR ನಗರಕ್ಕೆ ಬಂದಿದ್ದೀವಿ. KR ನಗರದ ಎಲ್ಲಾ ಭಕ್ತಾದಿಗಳಿಗೂ ಕೂಡ ಆಹ್ವಾನ ನೀಡ್ತಾ ಇದ್ದೀವಿ. ಅವರು ಯಾವುದೇ ದಿವಸ ಅಲ್ಲಿಗೆ ಬಂದ್ರು ಕೂಡ ಬೆಂಗಳೂರಲ್ಲಿ ಅವ್ರು ಬಂದು ಹೇಳಿದ್ರೆ ಬಸ್ಸಲ್ಲಿ ಬರ್ಬೋದು ಅಥವಾ ಟ್ರೈನ್ ಅಲ್ಲಿ ಬರ್ಬೋದು. ಬಂದಂತವ್ರಿಗೆ ನಾವು ಯಾಗಶಾಲೆಗೆ ಕರ್ಕೊಂಡೋಗಿ ಮತ್ತೆ ವಾಪಸ್ ಕರ್ಕೊಂಡು ಬಿಡೋ ಒಂದು ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ ಅಂತ ಹೇಳ್ತಾ ಈ ಮೂಲಕ ಹೇಳಕ್ ಇಷ್ಟಪಡ್ತೇನೆ. ಸ್ವಾಮಿ ಎಲ್ಲರಿಗೂ ನಮಸ್ಕಾರ, ಸಾಯಿರಾಮ್. ನನ್ನ ಹೆಸರು ಕೀರ್ತಿ ಮಹಾರಾಜ್ ಅಂತ. ನಮ್ಮ ನ್ಯೂ ಬಾಲ್ಡನ್ ಸಂಸ್ಥೆಯ ಚೇರ್ಮನ್ ಡಾಕ್ಟರ್ ಟಿ ವೇಣುಗೋಪಾಲ್ ಅವರ ಅಳಿಯ. ನಾವು ನಮ್ಮ ಉತ್ತುಂಗ ಬ್ಯಾಂಕ್ CEO ಅವರು ರಾಜಶೇಖರ್ ಅವರು, ನಾವು ಇಲ್ಲಿ KR ಪುರಂ ಅಲ್ಲಿ ನಮ್ಮ KR ನಗರದಲ್ಲಿ ನಮ್ಮ ಬಲಿಜ ಬಂಧುಗಳಿದ್ದಾರೆ. ಅವ್ರನ್ನೆಲ್ಲ ಆಹ್ವಾನ ಮಾಡೋದಕ್ಕೆ ಬರ್ತಾ ಇದೀವಿ. ಇಲ್ಲಿ ನಾವು ಆನೇಕಲ್ಲಲ್ಲಿ ನಮ್ದು ಶಂಕರಾಚಾರ್ಯ ಆಶ್ರಮ ಇದೆ. ಮತ್ತೆ ಪಕ್ಕದಲ್ಲಿ ರುಕ್ಮಿಣಿ ಮಹಲ್ ಅಂತ ಕಲ್ಯಾಣ ಮಂಟಪ ಇದೆ. ಇಲ್ಲಿ ಸಹಸ್ರ ಚಂಡಿಕಾ ಮಹಾಯಾಗ ಅಂತ ಮಾಡ್ತಾ ಇದೀವಿ. ಇದು ಒಂದು ಚಂಡಿ ಹೋಮ ಅಲ್ಲ, 1000 ಚಂಡಿ ಹೋಮ ಅಂತ. 1000 ಚಂಡಿ ಹೋಮ 7 ದಿನ ಮಾಡ್ತೀವಿ. 108 ಹೋಮಕುಂಡಗಳಲ್ಲಿ 350 ಪುರೋಹಿತರು ಇರ್ತಾರೆ. ಒಂದು 50 ಜನ ಬ್ರಹ್ಮಚಾರಿಗಳು, ಗಣಪಾಟಿಗಳು ಇರ್ತಾರೆ. ದುರ್ಗಾ ಸಪ್ತಶತಿ ಪಾರಾಯಣ ನಡೆಯುತ್ತೆ. ಸೊ ಬೆಳಗಿನ ಜಾವ ನಮ್ಗೆ 8ರಿಂದ 12:30ವರೆಗೂ ಯಾಗಶಾಲಾದಲ್ಲಿ ಹೋಮ ನಡೆಯುತ್ತೆ. ಮತ್ತೆ ನಾವೊಂದು ಸ್ಟೇಜ್ ಮೇಲೆ ದುರ್ಗಾ ಸಪ್ತಶತಿ ಪಾರಾಯಣ ನಡೆಯುತ್ತೆ. ಪಕ್ಕದಲ್ಲಿ ನಮ್ದು ಸುಹಾಸಿನಿ ಪೂಜೆ ನಡೆಯುತ್ತೆ, ಕುಮಾರಿ ಪೂಜೆ ನಡೆಯುತ್ತೆ. ಮುಕ್ತಾಯ ಆಗೋದು ದಂಪತಿ ಪೂಜೆಯಲ್ಲಿ ಮುಕ್ತಾಯ ಆಗಿ ಒಂದು ಪೂರ್ಣಾಹುತಿ ಮಾಡ್ತೀವಿ. ಮತ್ತೆ ಸಂಜೆ 4 ಗಂಟೆಗೆ ಹೋಮ, ಮತ್ತೆ ಯಾಗಶಾಲಾದಲ್ಲಿ ಹೋಮ ನಡೆಯುತ್ತೆ, ದುರ್ಗಾ ಸಪ್ತಶತಿ ಪಾರಾಯಣ ನಡೆಯುತ್ತೆ. ಬಂದಿರುವಂತ 5ರಿಂದ 5:15ವರೆಗೂ ಬಂದಿರುವಂತ ಎಲ್ಲಾ ಹೆಣ್ಮಕ್ಳ ಕೈಯಲ್ಲಿ ಒಂದು ಕುಂಕುಮಾರ್ಚನೆ ಅಂತ ಮಾಡಿಸ್ತೀವಿ. ಈ ಕುಂಕುಮಾರ್ಚನೆ ಮಾಡೋದು ಹೇಗೆ ಅಂದ್ರೆ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡುತ್ತಾ ಬಂದಿರುವಂತ ಎಲ್ಲಾ ಲೇಡೀಸ್ಗೆ ಒಂದು ತಟ್ಟೆ, ಒಂದು ಶ್ರೀಚಕ್ರ ಅವ್ರಿಗೆ ಕೊಟ್ಟು ಅವ್ರ ಕೈಯಲ್ಲೇ ಸ್ವತಃ ಕುಂಕುಮಾರ್ಚನೆ ಅಂತ ಮಾಡ್ತೀವಿ. ಇದೆಲ್ಲ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಅರೇಂಜ್ ಮಾಡಿರುವಂತವರು ನಮ್ಮ ಡಾಕ್ಟರ್ ಟಿ ವೇಣುಗೋಪಾಲ್ ಅಂತ, ನಮ್ಮ ಮಾವ ಅವರು, ಮತ್ತೆ ನಮ್ಮ ಅತ್ತೆ ಶ್ರೀ ಸೌಭಾಗ್ಯವತಿ ಅಮ್ಮ ಅವರು. ಇವರು ಮನಸ್ಸಂಕಲ್ಪ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಏನಕ್ಕೆ ಮಾಡ್ತಾ ಇದಾರೆ ಅಂದ್ರೆ ಎಲ್ಲಾ ಜನಗಳಿಗೆ ಒಳ್ಳೇದಾಗ್ಲಿ, ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಒಂದು ಸಂಕಲ್ಪ ಮಾಡಿಕೊಂಡು ವೇಣುಗೋಪಾಲ್ ಅವರು, ಸೌಭಾಗ್ಯವತಿ ಅವರು ನಿಮ್ಮೆಲ್ಲರೂ ಬರ್ಕೊಳಕ್ಕೆ ಎಲ್ಲಾ ವ್ಯವಸ್ಥೆ ಮಾಡಿದ್ದಾರೆ. ನೀವು ಬೆಂಗಳೂರುವರೆಗೂ ಬಂದ್ರೆ ಸಾಕು, ನಮ್ಮ ರಾಜಶೇಖರ್ ಸರ್ ಹೇಳ್ದಂಗೆ ನಿಮ್ಮನ್ನು ಕರ್ಕೊಂಡು ಹೋಗಿ ಊಟ ಮಾಡಿಸಿ, ಪೂಜೆಯಲ್ಲಿ ಪುಣ್ಯ ಕೊಡಿಸಿ, ಮತ್ತೆ ರೆಸ್ಟ್ ಕೊಟ್ಟು ಸಂಜೆ ಈವ್ನಿಂಗು ಮತ್ತೆ ಪುನಃ ನಿಮ್ಗೆಲ್ಲ ಹೋಮಾದಿಗಳಲ್ಲಿ ಭಾಗವಹಿಸಿ ವಾಪಸ್ಸು ನಿಮ್ ಊರಿಗೆ ತಲುಪಿಸೋವರೆಗೂ ಎಲ್ಲಾ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ನಮ್ಮ ಅತ್ತೆ ಮಾವ ಅವರು. ಸೊ ನಾವು ನಿಮ್ಮನ್ನೆಲ್ಲ ಕೇಳ್ಕೊಳ್ಳೋದಿಷ್ಟೇ, ತುಂಬ ಹೃದಯದಿಂದ ಕರಿತಾ ಇದ್ದೀವಿ. ನೀವು ಆರಾಮಾಗೆ ಪ್ರೀತಿಯಿಂದ ಬಂದು ಕುತ್ಕೊಂಡು ಎಂಜಾಯ್ ಮಾಡಿ ಪುಣ್ಯಾನ್ ಸಂಪಾದನೆ ಮಾಡಿ ವಾಪಸ್ ನಿಮ್ ಮನೆಗೆ ಬನ್ನಿ ಅಂತ ಕೇಳ್ಕೊಂತಾ ಇದ್ದೀನಿ. ಧನ್ಯವಾದಗಳು.